ಶಾಂತರ ಜನ ವಿದ್ಯಾರ್ಥಿಗಳು ಎಕ್ಸಾಮ್ ಬರೆದಿದ್ದಾರೆ. 3-4 ಕಡೆ ಹೀಗೆ ಸಮಸ್ಯೆ ಆಗಿದೆ. ಯಾವುದು ಕ್ವೆಶ್ಚನ್ ಪೇಪರ್ ಸೀರಿಯಲ್ ನಂಬರು ಮತ್ತು OMR ಶೀಟ್ದು ಸೀರಿಯಲ್ ನಂಬರು ಅದು ಒಂದು ಇರಬೇಕಂತನೂ ಎಲ್ಲೂ ಇಲ್ಲ, ಮತ್ತು ಅದು ಒಂದು ಇರಬೇಕಂತನೂ ಇನ್ಸ್ಟ್ರಕ್ಷನ್ಸು ನಾವು ಕೊಟ್ಟಿಲ್ಲ. ಇಟ್ಸ್ ಜಸ್ಟ್ ಕ್ವೆಶ್ಚನ್ ಬ್ಯಾಂಕ್ ಬೇರೆ, OMR ಶೀಟ್ಸ್ ಬೇರೆ. ನಿಮ್ಮ ಆನ್ಸರ್ ಶೀಟ್ಗಳು ನಿಮ್ಮ ಆನ್ಸರ್ ಶೀಟ್ ಸೀರಿಯಲ್ ನಂಬರ್ ಮೇಲೆ ಬರುತ್ತೆ. ಯಾರೋ ಒಂದು 4-5 ಜನ 4-5 ಕಡೆ ಆಯ್ತು, ಬಾಗಲಕೋಟೆನಲ್ಲೂ ಆಯಿತು, ರಾಯಚೂರಿನಲ್ಲೂ ಆಯಿತು. ಅದನ್ನು ಸಮಾಧಾನದವ್ರು ಹೇಳಿದಾಗ ಅವರೆಲ್ಲರೂ ಬರೆದಿದ್ದಾರೆ. ಇಲ್ಲಿ ಯಾಕೋ ಯಾರೋ 1-2-3 ಜನ ಬಹುಶಃ ಇದು ಸರಿ ಇಲ್ಲ ಅಂದ್ಕೊಂಡು ವಾಕೌಟ್ ಮಾಡಿದ್ರು. ಅವ್ರ ಜೊತೆ ಇನ್ನೂ ಒಂದು 100 ಜನ ಹೋದರು. ಈಗ ರೂಲ್ ಏನು ಹೇಳುತ್ತೆ, ಒಂದು ಸರಿ ಆಚೆ ಹೋದ್ಮೇಲೆ ನಾವಂತೂ ಹೇಳಿದ್ವಿ ಹೋಗಬೇಡಿ ಅಂತ. ಎಕ್ಸಾಮ್ ಬರಿಬೋದಾಗಿತ್ತು. ಬರೆದಾದ್ಮೇಲೆ ಏನಾದರೂ ಲೋಪಗಳಿದ್ರೆ ಕೋರ್ಟಿಗೆ ಹೋಗ್ಬೋದಾಗಿತ್ತು, ಅಥವಾ ಸರ್ಕಾರಕ್ಕೆ ಮನವಿ ಮಾಡ್ಕೊಂಡಿದ್ರೆ ನಾವೇ ಬದಲಾವಣೆ ಮಾಡ್ತಾ ಇದ್ವಿ. ಯಾರು ಏನು ಹೇಳಿದಾರೋ ಗೊತ್ತಿಲ್ಲ. ಒಂದು ಸರಿ ಹೊರಗೆ ಹೋದ್ಮೇಲೆ ವಿ ಕೆನಾಟ್ ಅಲೌ ದೆಮ್ ಇನ್ಸೈಡ್. ಆಮೇಲೆ ಇವ್ರ ಬೇಡಿಕೆ ಏನಿತ್ತು, ವಿದ್ಯಾರ್ಥಿಗಳು ನಮಗೂ ಅಲೌ ಮಾಡ್ತಾ ಇಲ್ಲ, ಒಳಗಡೆ ಇರೋರು ಯಾರು ಬರೀತಾ ಇದ್ರೆ ಅವರಿಗೂ ಅಲೌ ಮಾಡಬೇಡಿ ಅಂತ. ಅದು ಕರೆಕ್ಟಾ ಹೇಳಿ? ಸೊ ವಾಟ್ ಎವರ್ ಇಟ್ ಈಸ್ ಏನು ಮಿಸ್ಕಮ್ಯುನಿಕೇಷನ್ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅವರಲ್ಲಿ ಗೊತ್ತಿಲ್ಲ. ಬಟ್ ಯಾವುದೇ ರೀತಿಯಾದಂಥ ಅಲ್ಲಿ ಏನು ಗೊಂದಲಕ್ಕೆ ಕಾರಣ ಯಾರಾಗಿದ್ದಾರೆ ಅಂತ ನೋಡೋಣ. ಬಟ್ ಯಾವುದೇ ರೀತಿಯಾಗಿ ಲೋಪಗಳಂತೂ ಆಗಿಲ್ಲ. ನೀವು ರಾಜೀನಾಮೆ ಕೊಡಬೇಕು ಅಂತ ಆರೋಗ್ಯಕರು ಆಗ್ರಹ ಮಾಡ್ತಾರೆ. ಮಾಡಲಿ ಅಪ್ಪ, ಪ್ರತಿಭಟನೆ ಮಾಡಲಿ. ಒಂದು ಹೆಂಗೆ ಜಂತರ್ ಮಂತರ್ನಲ್ಲಿ ಒಂದು 25 ದಿನ ಕೂತಿದ್ರಲ್ಲ ಹಂಗರ್ ಸ್ಟ್ರೈಕು, ಕೂತ್ಕೊಳ್ಳಿ, ನಾವು ಒಂದು ಸರಿ ಲಾಠಿ ಚಾರ್ಜ್ ಮಾಡ್ತೀವಿ. ಅದಾದ ನೋಡೋಣ ರಾಜೀನಾಮೆ ಕೊಡೋದ ಇಲ್ಲ ಅಂತ. PSI ಹಗರಣ ಆದಾಗ ಯಾರು ರಾಜೀನಾಮೆ ಕೊಟ್ಟಿದ್ರಿ? 6 ಸರಿ ಕೌನ್ಸಿಲ್ನಲ್ಲಿ ಮತ್ತು ಅಸೆಂಬ್ಲಿನಲ್ಲಿ ಹಗರಣನೇ ಆಗಿಲ್ಲ ಅಂದ್ರಲ್ಲ. ಹೂ ವಾಸ್ ದ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್? ಒಂದು IGP ಲೆವೆಲ್ ಆಫೀಸರು ಜೈಲಿಗೆ ಹಾಕಿದ್ರಲ್ಲ, ಅವಾಗ ಯಾರು ರಾಜೀನಾಮೆ ಕೊಟ್ಟಿದ್ರಿ ನೀವು? ಆಮೇಲೆ ಈ ಲೋಪನೇ ಆಗಿಲ್ಲ. ಲೋಪ ಏನಿದೆ ಅಂತ ತೋರಿಸ್ಬಿಡ್ಲಿ ವಿರೋಧ ಪಕ್ಷದ ನಾಯಕರು. BJP ಅವರು ಲೋಪ ಇದೆ ಅಂತ ಇದಾರಲ್ಲ, ಏನು ಲೋಪ ತೋರಿಸ್ಲಿ. ಈಗ ಲಕ್ಷಾಂತರ ಜನರು ಎಕ್ಸಾಮ್ ಬರ್ದಾದ್ಮೇಲೆ ಹೌ ಕ್ಯಾನ್ ಓನ್ಲಿ ದೀಸ್ ಪೀಪಲ್ ನಾಟ್ ರೈಟ್? ಆಮೇಲೆ ನೋಡಿ, ಈ ವಿಚಾರದಲ್ಲಿ ವೈಯಕ್ತಿಕವಾಗಿ ಯಾವುದೇ ರೀತಿಯಾದಂಥ ಕಾಂಪ್ರಮೈಸ್ ಇಲ್ಲ. ನಾನು ಇವಾಗಿದ್ದಲ್ಲ, ವಿರೋಧ ಪಕ್ಷದಲ್ಲಿ ಇದ್ದಾಗೂ ಕೂಡ KPSA ಬಗ್ಗೆ, KEA ಬಗ್ಗೆ ಮತ್ತು ನಮ್ಮ ಯುವಕರ ಬಗ್ಗೆ, ಅವರ ಭವಿಷ್ಯದ ಬಗ್ಗೆ ಸಾಕಷ್ಟು ಕಾಳಜಿ ವಹಿಸೇ ಮಾಡ್ತಾ ಇರೋದು. ಈಗಲೂ ಕೂಡ ಹಿಂದೆ ಯಾವ ಮಿನಿಸ್ಟರ್ ಬಂದು ಮುಖ್ಯಮಂತ್ರಿಗಳಿಗೆ 3.5 ತಾಸು ಕೂಡಿಸ್ಬಿಟ್ಟು DC SP ಅವ್ರ ಜೊತೆ ಸಮಾಲೋಚನೆ ನಡೆಸಿದ್ದು? ಎಷ್ಟು ಸರಿ ಯಾವ ಮಂತ್ರಿ, BJP ಮಂತ್ರಿಗಳು ಬಂದು KEA ಹೇಗೆ ನಡೆಸ್ತಾ ಇದೆ, KPSC ಹೇಗೆ ನಡೆಸ್ತಾ ಇದೆ, ನಾವು ಮುಂಜಾಗ್ರತಾ ಕ್ರಮ ಏನು ತೊಗೊಂಡಿದ್ದೀವಿ ಅಂತ ಒಂದೊಂದು ತಾಸು ಪ್ರೆಸ್ ಮೀಟ್ ಮಾಡೋದು ನೋಡಿದ್ದೀರಾ? ಎಲ್ಲನಾ ತೋರಿಸ್ಬಿಡಿ. BJP ಅವ್ರು ಒಂದ್ಸರಿ ಮಾಡಿರೋದು. ಸರ್, ಅರ್ಧ ಗಂಟೆ ಪ್ರಶ್ನೆ ಪತ್ರಿಕೆಯನ್ನು ಲೇಟ್ ಆಗಿ ಕೊಟ್ಟರು ಅನ್ನುವಂತ ಆರೋಪ ಬಂದಿದೆ. ಇದು ವಾಟ್ ಇಲ್ಲ ನೋಡಿ, ಕೆಲವು ಕಡೆ ಏನಾಗಿದೆ, ಇದು ನಿಮ್ಮ ಎನ್ವಲಪ್ ಏನಿದೆ ಅದ್ರಲ್ಲಿ ಬದಲಾಗಿದೆ. ಪಕ್ಕದ ರೂಮಿಗೆ ಹೋಗೋದು ಬಿಟ್ಟು ಈ ರೂಮಿಗೆ ಸಹಜವಾಗಿದೆ. ಇದನ್ನು ಕೂಡ ತಮ್ಮ ಗಮನಕ್ಕೆ ತಂದಿದ್ದೆ. ಯಾವ್ಯಾವ ಅಂಶಗಳನ್ನ ನಾವು ಪರಿಗಣಿಸ್ತಾ ಇದೀವಿ, ಪರಿಶೀಲನೆ ಮಾಡ್ತಾ ಇದೀವಿ, ಅವೆಲ್ಲನೂ ಕೂಡ ಹೌದು, ಎಲ್ಲನೂ 100% ಸರಿಯಾಗಿ ನಡೀತದೆ ಅಂತಿಲ್ಲ. ಬಟ್ ವಿ ಹ್ಯಾವ್ ಟೇಕನ್ ಎವ್ರಿ ಸ್ಟೆಪ್. ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಏನು, ಯಾವ ರೀತಿ ಮಾಡಬೇಕು, ಏನು ನಡೆಸಬೇಕು ಅಂತ ಮಾಡಿದ್ದೀವಲ್ಲ, ಹೊಣೆಗಾರಿಕೆನೂ ನಾವು ಹಾಕಿದ್ದೀವಿ, ಫ್ಲೈಯಿಂಗ್ ಸ್ಕ್ವಾಡ್ಗಳು ಮಾಡಿದ್ದೀವಿ. ಇದಕ್ಕಿಂತ ಹೆಚ್ಚು ಏನು ಮಾಡೋಕ್ಕಾಗ್ತದೆ? ಆ್ಯಂಡ್ ಈವನ್ ನಾವು ಈಗ ನೋಡಿ, ಸಕಲೇಶ್ಪುರ್ ಲೈನು, ರೈಲ್ವೆ ಲೈನ್, ಪ್ರಕೃತಿ ವಿಕೋಪದಿಂದ ಅದು ಟ್ರೈನೇ ಬಂದಿಲ್ಲ. ಸಾಕಷ್ಟು ಮಕ್ಕಳಿಗೆ ಅನಾನುಕೂಲ ಆಗಿದೆ. ಅದು ಯಾವಾಗೋ ಒಂದ್ಸರಿ ಆಗೋಂಥ ಘಟನೆಗಳು. ಅವರಿಗೆ ಪಾಪ ಹೇಗೆ ನ್ಯಾಯ ಕೊಡಿಸ್ಬೇಕು ಅವೆಲ್ಲ ನಾವು ಪರಿಶೀಲನೆ ಮಾಡ್ತೀವಿ. ಬಟ್ BJP ಅವ್ರ ಹತ್ರ ಎಕ್ಸಾಮ್ ಹೇಗೆ ನಡೆಸೋದು, ಯಾವ ರೀತಿ ರೆಕ್ರೂಟ್ಮೆಂಟ್ ಮಾಡೋದು ನಾವು ಕಲಿಬೇಕಾಗಿಲ್ಲ. ಯಾವ ತರ ಇದೆ ಅಂದ್ರೆ, ಕೇಂದ್ರ ಶಿಕ್ಷಣ ಸಚಿವರನ್ನ ರಾಜೀನಾಮೆ ಈಗ ಆಯ್ತ್ರಿ, ಪ್ರತಿಭಟನೆ ಮಾಡಕ್ ಹೇಳಿ, ಹೇಳ್ತಾ ಇದ್ದೀನಲ್ಲ, 25 ದಿನ ಮಾಡ್ಲಿ, ಹಂಗರ್ ಸ್ಟ್ರೈಕ್ ಮಾಡ್ಲಿ. ಅದಾದ್ಮೇಲೆ ನಾವು ಕಾನೂನಾತ್ಮಕ ಕ್ರಮ ತಗೊಂಡನಂತೆ. ಇವರು ಅವಾಗ ಯಾಕೆ ರಾಜೀನಾಮೆ ಕೊಟ್ಟಿಲ್ಲ? ಹೂ ವಾಸ್ ದ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಸರ್? PSI ಹಗರಣ ಆದಾಗ ಯಾರು ಗೊತ್ತಾ ಹೆಡ್ ಆಫ್ ಡಿಪಾರ್ಟ್ಮೆಂಟ್? ಅವಾಗ ಯಾರು ಮಿನಿಸ್ಟರ್ ಇದ್ರು? ಬೊಮ್ಮಾಯಿಯರಿಗೆ ಹೋಗಿ ಚೀಫ್ ಮಿನಿಸ್ಟರ್ ಮಾಡಿದ್ರಿ ನೀವು. ಅದಾದ್ಮೇಲೆ ಅರ್ಗ ಜ್ಞಾನೇಂದ್ರ ಅವ್ರು ಬಂದರು, ಅವ್ರು ರಾಜೀನಾಮೆ ತಗೊಂಡ್ರ. ನಾನು ಹೇಳ್ತಾ ಇದ್ದೀನಿ, ಐ ಹ್ಯಾವ್ ನಥಿಂಗ್ ಟು ಲರ್ನ್ ಐದರ್ ಫ್ರಮ್ Mr. R. Ashok or from Mr. Vijendra or from the BJP party. ಸರ್, ಎಕ್ಸಾಮಿನೇಷನ್